ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೂಡ. ಯಾರು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಾನು ಒಂದು ಕಿರು ಮಾಹಿತಿ ಹೇಳ್ತೀನಿ. ನಮ್ಮ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಒಟ್ಟು 8 ಜನ. ಅವ್ರ ಹೆಸರುಗಳ್ನ ಹೇಳ್ತೀನಿ, ಯಾವ ಕೃತಿಗೆ ಬಂದಿದೆ ಅಂತ ಹೇಳ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವ್ರನ್ನ ಶಾರ್ಟ್ ಫಾರ್ಮ್ ಕುವೆಂಪು ಅಂತ ಕರಿತೀವಿ. ಇವರ ಕೃತಿ ಶ್ರೀ ರಾಮಾಯಣ ದರ್ಶನಂಗೆ 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಎರಡನೇವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವ್ರನ್ನ ಶಾರ್ಟ್ ಫಾರ್ಮಲ್ಲಿ ದಾರ ಬೇಂದ್ರೆ ಅಂತೀವಿ. ಇವರ ಕೃತಿ 4 ತಂತಿ. 1974ರಲ್ಲಿ ಇವರಿಗೆ ವರ್ಷ, ಅದು 1974ರಲ್ಲಿ ಸಿಕ್ಕಿರೋದು. ಮೂರನೇವರು ಕೆ ಶಿವರಾಮ್ ಕಾರಂತ್. ಇವರ ಕೃತಿ ಮೂಕಜ್ಜಿಯ ಕನಸುಗಳು, ವರ್ಷ 1978. ನಾಲ್ಕನೇವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು. ಕೃತಿ ಚಿಕ್ಕವೀರ ರಾಜೇಂದ್ರ, ವರ್ಷ 1983. ಐದನೇವರು ವಿ.ಕೃ. ಗೋಕಾಕ್. ಕೃತಿ ಭಾರತ ಸಿಂಧು ರಶ್ಮಿ, ವರ್ಷ 1990. ಆರನೇವರು ಯು.ಆರ್. ಅನಂತಮೂರ್ತಿ. ಕೃತಿ ಸಮಗ್ರ ಸಾಹಿತ್ಯ, ವರ್ಷ 1995. ಏಳನೇವರು ಗಿರೀಶ್ ಕಾರ್ನಾಡ್. ಕೃತಿ ಸಮಗ್ರ ಸಾಹಿತ್ಯ, ವರ್ಷ 1998. ಎಂಟನೇವರು ಚಂದ್ರಶೇಖರ ಕಂಬಾರ. ಕೃತಿ ಸಮಗ್ರ ಸಾಹಿತ್ಯ, ವರ್ಷ 2010. ಒಟ್ಟು 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ತುಂಬ ಜನಕ್ಕೆ ಕೆಲವೊಂದು ಏನು ಹೇಳ್ತಾರೆ, ಅದು ಬರೀ ಟೆಕ್ಸ್ಟ್ ಬುಕ್ ಮಾತ್ರ ಓದ್ತಾ ಇರ್ತೀರ, ಕೆಲವೊಂದು ಸಣ್ಣ ಪುಟ್ಟದ್ದು ತಿಳ್ಕೊಂಡಿರಲ್ಲ. ಕೆಲವು ಗಣ್ಯರು ಅದನ್ನು ಕೇಳಿದ್ರೆ, ಕ್ವಶನ್ ಮಾಡಿದ್ರೆ ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಬರಲ್ಲ. ಅವು ಮಕ್ಕಳಿಗೆ ತಿಳಿಸ್ಕೊಟ್ಟಿರ್ಬೇಕು. ಅದು ತುಂಬ ಉಪಯುಕ್ತವಾದ ಮಾಹಿತಿಗಳು ಇವೆಲ್ಲ. ಹಾಗೆ ನಾನು BA ಓದಬೇಕು, ನಮ್ಮ ಸರ್ ಯಾವಾಗಲೂ ಕ್ಲಾಸಲ್ಲಿ ಒಂದು ಮಾತಾಡೋರು, ಓದು ಸಾರ್ಥಕ, ಓದಿದರೆಲ್ಲ ತಿಳಿದರೆ, ತಿಳಿವು ಸಾರ್ಥಕ, ತಿಳಿದರೆಲ್ಲ ಬದುಕಿದರೆ, ಬದುಕು ಸಾರ್ಥಕ, ಬದುಕಿದರೆಲ್ಲ ಬೆಳಗಿದರೆ ಎಂದು ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.